ಕರಿಮಣಿ ಮಾಲೀಕ ಯಾರು ಅನ್ನೋ ವಿಚಾರ ಮತ್ತೆ ಬಜೆಟ್ ಅಧಿವೇಶನದಲ್ಲಿ ಸದ್ದು ಮಾಡ್ತಾ ಇದೆ. ಕರಿಮಣಿ ಮಾಲೀಕ ಯಾರು ಅಂತ ಬಿಜೆಪಿಗರಿಗೆ ಸಿಎಂ ಚಾಟಿಯನ್ನ ಬೀಸಿದ್ದಾರೆ. ಕರಿಮಣಿ ಮಾಲೀಕ ಯಾರು ಅಂತ ಬಿಜೆಪಿಗರಿಗೆ ಸಿಎಂ ಚಾಟಿ. ಮತ್ತೆ ಬಜೆಟ್ ಅಧಿವೇಶನದಲ್ಲಿ ಸದ್ದು ಮಾಡ್ತಾ ಇದೆ. ಕರಿಮಣಿ ಮಾಲೀಕ ಯಾರು ಅನ್ನೋ ವಿಚಾರ. ಮತ್ತೆ ಬಜೆಟ್ ಅಧಿವೇಶನದಲ್ಲಿ ಚರ್ಚೆ ಆಗ್ತಿದೆ. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಸಿಎಂ ಉತ್ತರವನ್ನ ಕೊಡುವಾಗ ಕರಿಮಣಿ ಮಾಲೀಕ ಯಾರು ಅಂತ ಮಾತಾಡಿದ್ದಾರೆ. ಸದನದಲ್ಲಿ ಅಶೋಕ್ ಸುನಿಲ್ ಕುಮಾರ್ ಮಾತನಾಡಿದರೆ ಇದು ಅಭಿರುಚಿಹೀನ ಮಾತುಗಳು, ಇಂಥ ಮಾತುಗಳು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಅಧಿವೇಶನದಲ್ಲಿ ಕರಿಮಣಿ ಮಾಲೀಕ ಯಾರು ಅನ್ನೋ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಇದು ಬರೀ ಕರ್ನಾಟಕಕ್ಕೆ ಅಲ್ಲ ಕೊಟ್ಟಿರೋದು, ಎಲ್ಲ ಸ್ಟೇಟ್ಗಳಿಗೆ 50 ವರ್ಷಗಳ ಇಂಟ್ರೆಸ್ಟ್ ಫ್ರೀ ಲೋನ್ ಎಲ್ಲ ರಾಜ್ಯಗಳಿಗೂ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ಎ ಗ್ರಾಂಟ್ಸ್. ಮತ್ತೆ ನೀವು ಹೇಳಿದ ರೀತಿ ಕೃಷ್ಣ ಜಲ ಭಾಗ್ಯ ನಿಗಮಕ್ಕೆ 2,000 ಕೋಟಿ, ವಿಶ್ವೇಶ್ವರಯ್ಯ ಜಲ ನಿಗಮಕ್ಕೆ 3,300 ಕೋಟಿ, ಕಾವೇರಿ ನೀರಾವರಿ ನಿಗಮಕ್ಕೆ 3,000 ಕೋಟಿ, ಆಮೇಲೆ ಕರ್ನಾಟಕ ನೀರಾವರಿ ನಿಗಮಕ್ಕೆ 2,000 ಆ ತರ ಕೊಟ್ಟಿಲ್ಲ. ಅದು ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ ಮುಳವಾಡ ಏತ ನೀರಾವರಿಗೆ 200 ಕೋಟಿ, ನಾಟ್ 2,000 ಕೋಟಿ, 200 ಕೋಟಿ. ಆಮೇಲೆ ಮಂಟೂರು ಮಹಾಲಕ್ಷ್ಮಿ ಮೆಳ್ಳಿಗೇರಿ ಮಲಪ್ರಭಾ ಯೋಜನೆಗೆ 200 ಕೋಟಿ, ಭದ್ರಾ ಮೇಲ್ದಂಡೆ ಯೋಜನೆಗೆ ಮತ್ತು ಎತ್ತಿನಹೊಳೆ ಯೋಜನೆಗೆ 330 ಕೋಟಿ, ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಯೋಜನೆಗೆ 300 ಕೋಟಿ, ಒಟ್ಟು 1,030 ಕೋಟಿ, ನಾಟ್ 10,000 crores. ಜಾಸ್ತಿ ಕಾವೇರಿ ಕೊಟ್ಟಿಲ್ಲ. ಕಾವೇರಿ ನೀರಾವರಿ ನಿಗಮಕ್ಕೂ ಕೊಟ್ಟಿದ್ದಾರಪ್ಪ. ಅವ್ರಿಗೂ ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಅಂತಂದ್ರೆ ಏನು? ಅದೇ ಅಲ್ವಾ? ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಅಂದ್ರೆ ಕಾವೇರಿ ನೀರಾವರಿ ನಿಗಮನೇ. ಸೊ ಈ 4 ಯೋಜನೆಗಳಿಗೆ ಒಂದಕ್ಕೆ 200 ಕೋಟಿ, ಇನ್ನೊಂದಕ್ಕೆ 200 ಕೋಟಿ, ಒಂದಕ್ಕೆ 300 ಕೋಟಿ, ಒಂದು 330 ಕೋಟಿ ಕೊಟ್ಟಿದ್ದಾರೆ. ಎಲ್ಲ ಸೇರಿಸಿದ್ರೆ 1,030 ಕೋಟಿ ಆಯ್ತು. 10,000 ಕೋಟಿ ಎಲ್ಲಿಂದ ಬಂತು? ಕೇಂದ್ರ ಸರ್ಕಾರ 10,000 ಕೋಟಿ ಕೊಟ್ಟಿದ್ದಾರ? ಇಡೀ 2 ವರ್ಷದಲ್ಲಿ 1,030 ಕೋಟಿ ಮಾತ್ರ ಕೊಟ್ಟಿದ್ದಾರೆ. ಅದರಿಂದ ನಿಮ್ಗೇನಾದ್ರು ಮಾಹಿತಿ ಕೊರತೆ ಇದ್ರೆ ದಯಮಾಡಿ ಇಷ್ಟನ್ನ ಮುಂದೆ ಇನ್ನೆಲ್ಲರ ಮಾಡುವಾಗ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಅಧ್ಯಕ್ಷರೇ, ಈಗ ಇನ್ನು ಬಜೆಟ್ ಮ್ಯಾಗ ನಾ ಮಾತಾಡೋದ್ರೆ ಅವಾಗ ಸುಳ್ಳು ಹೇಳಿಲ್ಲ. ಈಗ ಗೆದ್ದಿರೋ ಸುಳ್ಳ ಅಲ್ಲ, 100% ಸುಳ್ಳು. ಯಾಕೆ ಅಂದ್ರೆ ನಾವು 18 ಗೆದ್ದಿದ್ದೀರಿ, 3 ಗೆದ್ದಿರೋದು ನೀವು. 18 ಫ್ರೀ ಕೊಡದೆ 18 ಗೆದ್ದಿದ್ದೀರಿ ನಾವು. ಬೈ ಎಲೆಕ್ಷನ್ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಫ್ರೀನೇ ಕೊಟ್ಟಿಲ್ಲ ನಾವು. ಹಂಗೆ 18 ಬೈ ಎಲೆಕ್ಷನ್ ಗೆದ್ದಿದ್ದೀರಿ ನೀವು. 3ಕ್ಕೆ ಹಿಂಗಂದ್ರೆ ನಾವು ಇನ್ನ 18ಕ್ಕೆ ಹೆಂಗೆ ಹೇಳ್ಬೇಕು ನಾವು? ಆಯ್ತು, ಕೂತ್ಕೋ. ಈಗ 18ಕ್ಕೆ ನೋಡುವ ಏನ್ ಹೇಳ್ಬೇಕಂತ ಹೇಳಿ. ನೀವು 18 ಕ್ರಾಸ್ ಆಗ್ಲಿ. ಪ್ರತಿಪಕ್ಷ ನಾಯಕರೇ, ಮಾಡಿ ಅವತ್ತು ನೀವು ಇಲ್ಲ ಅದು ಅಭಿರುಚಿಗೆ ಸರಿಯಾಗಿದೆ ಅಂತ ಅನ್ಕೊಂಡ್ರೆ ಓಕೆ. ಕರಿಮಣಿ ಮಾಲೀಕ ಯಾರು ಅಂತ ಕೇಳೋದು
ಸರಿಯಾಗಿದೆ ಅಂತಂದ್ರೆ ಓಕೆ, ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ. ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ. ಮಾನ್ಯ ನೀವು ಇಲ್ಲ ಅದು ಅಭಿರುಚಿಗೆ ಸರಿಯಾಗಿದೆ ಅಂತ ಅನ್ಕೊಂಡ್ರೆ ಓಕೆ. ಕರಿಮಣಿ ಮಾಲೀಕ ಯಾರು ಅಂತ ಕೇಳೋದು ಸರಿಯಾಗಿದೆ ಅಂತಂದ್ರೆ ಓಕೆ, ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ. ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ. ಮಾನ್ಯ ನೀವು ಇಲ್ಲ ಅದು ಅಭಿರುಚಿಗೆ ಸರಿಯಾಗಿದೆ ಅಂತ ಅನ್ಕೊಂಡ್ರೆ ಓಕೆ. ಕರಿಮಣಿ ಮಾಲೀಕ ಯಾರು ಅಂತ ಕೇಳೋದು ಸರಿಯಾಗಿದೆ ಅಂತಂದ್ರೆ ಓಕೆ, ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ. ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಿಮ್ಮ ಬಿಜೆಪಿ ತರ 10% ಜನರಿಗೆ ಹೆಚ್ಚು ಮಾಡ್ತಕ್ಕಂಥ ನಮ್ಮ ಪಕ್ಷದ ಗುರಿನ ಅಂತ್ಯೋದಯ. ಅಂತ್ಯೋದಯ ಅಲ್ಲ, ನೀವು ಅಂತ್ಯೋದಯಕ್ಕೆ ವಿರುದ್ಧವಾಗಿರೋರು. ನೀವು ಅಂತ್ಯ ಪ್ಲಸ್ ಉದಯ, ಅಂತ್ಯೋದಯ. ಆ 10% ಎಲ್ಲ ನಿಮ್ ಕಡೆನೇ ಇದಾರೆ ಸರ್. ಆ 10% ಅವ್ರು ನಿಮ್ ಜೊತೆ ಇರೋರೆಲ್ಲ 10% ಎಲ್ಲ BPL ಕಾರ್ಡ್ ಹೋಲ್ಡರ್ಸ್ 10% ಎಲ್ಲ ಇಲ್ಲಿ. ಅಶ್ವಥ್ ಅವ್ರು ಕೂತ್ಕೊಂಡು ನಾವು 90% ಪರವಾಗಿ. ಅಧ್ಯಕ್ಷರೇ, ರಿಯಾಕ್ಷನ್ ಮಾಡೋರು ಯಾವಾಗ ನಾವು ಪೇಪರ್ ಏನಾದ್ರು ಉಲ್ಲೇಖ ಮಾಡಿದ್ರೆ ಪೇಪರ್ ತಂದು ಓದ್ತಿರಲ್ಲ ಹೇಗೆ? ಈಗ ಪೇಪರ್ ನಲ್ಲಿ ಬಂದಿರೋದು ಉಲ್ಲೇಖ ಮಾಡುವಂತದ್ದಾಗಿದೆ. ಮುಖ್ಯಮಂತ್ರಿಗಳು ಸರ್ಕಾರ ನಡೆಸೋರು ಎಕನಾಮಿಕ್ ವರದಿಗಳು ಈಗ ಸರ್ಕಾರ ಮಾಡಿರುವಂತ ಈಗ ಅಡ್ಡಿಪಡಿಸಬೇಡಿ, ಮಾತಿಗೆ ಅಡ್ಡಿಪಡಿಸಬೇಡಿ. ಈಗ ಮತ್ತೆ ಚರ್ಚೆ ಮಾಡಿ ಕ್ಲಾರಿಫಿಕೇಶನ್ ಕೊಡೋಕೆ ಮಾತಾಡಿ. ನೀವು ಯಾಕೆ ಮಾತಾಡ್ತೀವಿ ನೋಡಿ, ಯಾಕೆ ನೀವು ಮಾತಾಡಬೇಡಿ. ಅವ್ರಿಗೆ ಮಾತಾಡೋದಕ್ಕೆ ಸರಿಯಾದ ಕ್ಲಾರಿಫಿಕೇಶನ್ ಮಾತಾಡಿ. ತತ್ವ ಸಿದ್ಧಾಂತ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಕಷ್ಟು ನೋಡಿದ್ದಾರೆ ಸರ್. ಅವರು ಸಿದ್ಧಾಂತ ಎಲ್ಲಿಂದ ನೋಡಿದ್ದಾರೆ? ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತ ನೋಡಿ ನಿಮ್ಮ ನಿಮ್ಮ ಸ್ವಜನ ಪಕ್ಷಪಾತ ನಿಮ್ಮಿಂದನೇ ಬಂದಿರೋ ನಿಮ್ಮ ಕೊಡುಗೆ ಏನು ಅಂದ್ರೆ ಭ್ರಷ್ಟಾಚಾರ. ನೀವು ಕೊಟ್ಟಿರೋ ಭ್ರಷ್ಟಾಚಾರ ಮಾತಾಡುವಾಗ ಸ್ವಜನ ಪಕ್ಷಪಾತ ಬಗ್ಗೆ ಪಾರಂಪರ್ಯ ಎಲ್ಲವನ್ನೂ ಕೊಟ್ಟಿರೋ ಆ ಸಮಸ್ಯೆ ಜಗತ್ತವಾಗಿ ನಾವು ಎದುರಿಸ್ತಾ ಇದ್ದೀವಿ. ಇವತ್ತಿಗೂ ಎದುರಿಸ್ತಾ ಈಗ ನೀವು ಯಾಕೆ ಚರ್ಚೆ ಮಾಡ್ತೀರಿ? ಎಲ್ಲ ಉತ್ತರ ಚರ್ಚೆ ಮಾಡಬೇಡಿ. ಉತ್ತರ ಕೊಡಿ. ಮುಖ್ಯಮಂತ್ರಿ ಉತ್ತರ ಮಾನ್ಯ ಈಗ ಸ್ವಲ್ಪ ದಯಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಇನ್ನೊಂದ್ಸಾರಿ ರಿಕ್ವೆಸ್ಟ್ ಮಾಡ್ತೀನಿ. ವಿರೋಧ ಪಕ್ಷದವರು ಸ್ವಲ್ಪ ತಾಳ್ಮೆಯಿಂದ ಇರಿ, ದಯಮಾಡಿ. ನನ್ನ ಮಾತುಗಳನ್ನ ಕೇಳಿ, ನಿಮ್ಮ ಮಾತುಗಳನ್ನ ನಾನು ಕೇಳಿದ್ದೀನಿ. ಪೂರ ಅಶೋಕ್ ಅವರು ಮಾತಾಡೋದನ್ನ ಪೂರ ಕೇಳಿದ್ದೀನಿ. ಪೂರ ಕೇಳೋದ್ರಿಂದಲೇ ಇವನ್ನೆಲ್ಲ ಉತ್ತರ ಕೊಡಕ್ ಸಾಧ್ಯ ಆಗಿರೋದು. ಇದ್ರಲ್ಲಿ ಕೊಡಕ್ ಆಯ್ತಾ ಇರಲಿಲ್ಲ. ಅವ್ರು ಯಾರು ಈ ವಿಷಯ ಮಾತಾಡೇ ಇಲ್ಲ ಸರ್. ಆ ವಿಷಯ ಬಿಟ್ಟು ಇನ್ನೆಲ್ಲಾನು ಅಶ್ವಥ್ ಅವರೇ ಪ್ರತಿಯೊಂದು ಮಾತಾಡಬೇಡಿ. ನೀವು ಮಾತಾಡಿಲ್ಲ ಅಲ್ವಾ? ರಾಜ್ಯಪಾಲರ ಡ್ರೆಸ್ ಮೇಲೆ ನೀವು ಮಾತಾಡ್ಲಿಲ್ಲಲ್ಲ? ಮಾತಾಡಿದಾರೆ. ಅವ್ರು ಮಾತಾಡಿರೋ ಸಬ್ಜೆಕ್ಟ್, ನೀವು ಮಾತಾಡ್ತಿರೋ ಸಬ್ಜೆಕ್ಟ್ ಆಯ್ತು, ಎರಡೂ ಬೇರೆ. ಅಶ್ವಥ್ ಅವರೇ, ಅಶ್ವಥ್ ಯಾಕೆ ಅನ್ನಿಸ್ತೀರಿ ನೀವು ಮಾತಾಡ್ತೀರಿ? ಏನಿಲ್ಲ ಸಭಾಧ್ಯಕ್ಷ, ನೀವು ಮಾತಾಡಿಲ್ಲಪ್ಪ. ಅಶ್ವಥ್ ನಾರಾಯಣ ಮಾತಾಡಿಲ್ಲ. ಬಜೆಟ್ ಮೇಲೆ ಮಾತಾಡ್ಲಿ, ನಂದೇನು ಯಾರು ಬೇಕಾದ್ರೂ ಮಾತಾಡಬಹುದು. You see, the budget is presented in the House. All are equal rights to speak on budget, to participate in the discussion. I have no objection. ನಾವು ಮಾನ್ಯ ಅಧ್ಯಕ್ಷರೇ, ಈ ವೃದ್ಧಾಪ್ಯ ವೇತನ, ಅಂಗವಿಕಲರಿಗೆ ಕೊಡ್ತಕ್ಕಂಥ ವೇತನ, ವಿಧವಾ ವೇತನ